ಅದೇ ಪ್ರಕಾರ ಅನುಕೂಲ ಪ್ರತಿಕೂಲ, ಇಷ್ಟ ಅನಿಷ್ಟ ಇವು ತದ್ವಿರುದ್ಧ ಇದ್ದಾವೆ. ಹಾಗಾದ್ರೆ ಅನಾದಿಕಾಲೀನ ಪರಸನ್ಮುಖ ದೃಷ್ಟಿಯ ಅಭಾವಾಗಿ ಸ್ವಭಾವದ ಪರಿಚಯ ಯಾವ ಜೀವನಿಗೆ ಮಹಾಭಾಗ್ಯದಿಂದ ಅಪೂರ್ವ ಪುರುಷಾರ್ಥದಿಂದ ಆಗಿದೆಯೋ ಆ ಜೀವನಿಗೆ ಯಾವುದು ಸ್ವಾಧೀನ ಅನಾಕುಲ ಲಕ್ಷಣವುಳ್ಳ ಅತೀಂದ್ರಿಯ ಸುಖದ ಪರಿಚಯ ಆಗಿ ಹೋಗಿದೆಯೋ, ನಿರಾಕುಲ ಸುಖದ ಅರೆ ಅನಾಕುಲ ಲಕ್ಷಣ ಅದರದ್ದೇ ಇದೆ, ಅಂಥ ಸುಖದ ಸುಖ ಸಾಗರದ ಯಾವ ಜೀವನಿಗೆ ಪ್ರತ್ಯಕ್ಷ ಪರಿಚಯ ಆಗಿದೆಯೋ ಆ ಜೀವನಿಗೆ ಭಲೆ ಅನಂತ ಕಾಲದ್ದೇ ಇರಬಹುದು ಆಕುಲತಾ ರೂಪದ ಇಂದ್ರಿಯ ಸುಖ ಮತ್ತು ಕರ್ಮಜನಿತವಾದಂಥ 4 ಗತಿಗಳ ರೂಪದ ಯಾವ ಅವಸ್ಥೆ ಇದಾವೆಯೋ ಅವು ನಿಶ್ಚಿತವಾಗಿನ ದುಃಖ ರೂಪವಾಗಿ ಕಾಣುವೆ. ಯಾಕೆ ಅಂತಂದ್ರೆ ತದ್ವಿರುದ್ಧ 2, ಒಂದು ಸುಖ ಒಂದು ದುಃಖ. ಹಾಗಾದರೆ ಎಲ್ಲಿ ಅನಾಕುಲತೆ ಲಕ್ಷಣವಿರುವಂಥ ಸುಖದ ಸಾಗರ ಸ್ವರೂಪನಿರುವಂಥ ನಿಜಾತ್ಮ ತತ್ವದ ಅನುಭೂತಿಪೂರ್ವಕ ನಾನೆನ್ನುವುದ ಅವನಲ್ಲಿ ವರ್ತಿಸ್ತಾ ಇದೆ, ಆ ಜೀವಕ್ಕ ಆ ಸುಖದ ಎದುರಿಗೆ ಉಳಿದದ್ದು ಯಾವುದಿದೆಯೋ ಅದೆಲ್ಲವೂ ದುಃಖ ಅಂಥೇಳಿ ಸ್ವಾಭಾವಿಕ ಸಿದ್ಧ ಆಯ್ತಾರೆ. ಸ್ವಭಾವ ಇಷ್ಟವಿರುವೆಳೆದೊಳಗ ಉಳಿದದ್ದು ಎಲ್ಲವೂ ಅನಿಷ್ಟ. ಇಲ್ಲಿಯೂ ಇಷ್ಟ ಮತ್ತು ಅಲ್ಲಿಯೂ ಒಂದಿಷ್ಟು ಇಷ್ಟ, ಇಲ್ಲಿಯೂ ಸುಖ ಮತ್ತು ಅಲ್ಲಿಯೂ ಒಂದಿಷ್ಟು ಸುಖ, ಹೀಗೆ ಸ್ವರೂಪ ಇಲ್ಲ. ಸ್ವಭಾವದ ಅನುಕೂಲತೆ, ಸ್ವಭಾವದ ಅನಾಕುಲತೆ, ಸ್ವಭಾವದ ಅತೀಂದ್ರಿಯತೆ, ಸ್ವಭಾವದ ಸುಖ ಸ್ವಾಧೀನ ಇರುವುದರಿಂದ ಯಾವುದೇ ಪರ ಅದರೊಳಗೆ ಅಪೇಕ್ಷಿತ ಇಲ್ಲದೇ ಇರುವ ಕಾರಣದಿಂದ ಆ ಸ್ವಭಾವ ಯಾವನಿಗೆ ಅನುಭವ ಪೂರ್ವಕ ಲಕ್ಷ್ಯದೊಳಗೆ ಬಂದದ್ದು ಇದೆಯೋ, ಪ್ರತ್ಯಕ್ಷ ಲಕ್ಷ್ಯದೊಳಗೆ ಬಂದದ್ದು ಇದೆಯೋ, ಪರಿಚಯದೊಳಗೆ ಬಂದದ್ದು ಇದೆಯೋ, ಆ ಜೀವನಿಗೆ ಇಲ್ಲಿಯವರೆಗೆ ಏನು ತಿಳಿತಿದ್ದ, ಏನ ಸಾತಾದ್ದ ಉದಯದೊಳಗಿನ ಕೆಲವೇನದವು ಅವು ಸುಖರೂಪ ಇದ್ದಾವೆ, ಅಸಾತಾದ್ದ ಉದಯ ನಿಮಿತ್ತದಿಂದ ದೊರಕಿರುವಂಥ ಕೆಲವು ಪದಾರ್ಥಗಳ ಸಾಮಗ್ರಿಗಳೇನಿದ್ದಾವೆ ಅವು ದುಃಖ ರೂಪ ಇದ್ದಾವೆ ಅಂಥೇಳಿ ತಿಳಿತಾ ಇದ್ದ. ಯಾವ ಸಾತಾದ ಉದಯದಿಂದ ಸಂಯೋಗಗಳ ಪ್ರಾಪ್ತಿ ಆಗಿದೆ ಅದು ಸುಖರೂಪ ಅಥವಾ ಅದು ಇಷ್ಟ ಅನ್ನೋದ ಇದು ಜೀವರುಗಳ ಸಾಮಾನ್ಯ ಅನಾದಿಕಾಲೀನ ಯಾವುದೇ ಪ್ರಕಾರದ ಶಿಕ್ಷಣಾದಿಗಳ ಇಲ್ಲದೇ ಇರುವಂಥ ಯಾವ ಒಂದು ಜೀವನಿಗೆ ಅಭ್ಯಾಸ ಇದೆಯೋ ಅದರ ಮೂಲಕ ಹೇಳಿದ್ದಾರೆ. ಅದರ ಸಮ್ಯಕ್ ದರ್ಶನ ಆದ ನಂತರ ಆ ಸುಖ ಮತ್ತು ದುಃಖ, ಇಷ್ಟ ಮತ್ತು ಅನಿಷ್ಟ, ಸಾತ ಮತ್ತು ಅಸಾತ ಅನ್ನುವ ಭೇದ ಅಲ್ಲಿ ಹೊರಗೆ ಉಳಿಲೇ ಇಲ್ರಿ. ಅರೇ ಒಳ್ಳೆಯದು ಕೆಟ್ಟದ್ದು, ಅನುಕೂಲ ಪ್ರತಿಕೂಲ, ಸುಖ ದುಃಖ ಇದು ಪರದೊಳಗನ 2 ವಿಭಾಗ ಆದ ನಂತರ ಅದರಲ್ಲಿ ಮಿಥ್ಯಾದೃಷ್ಟಿತನವೇ ಸ್ಪಷ್ಟ ಇದೆ ರೀ. ಯಾಕೆ ಅಂತಂದ್ರೆ ಪರ ಏನಿದೆ ಅದು ಸಮಗ್ರ ರೂಪದಿಂದ ಪರ ಮಾತ್ರ ಇದೆ ರೀ. ಅದರೊಳಗೆ ಇಷ್ಟ ಅನಿಷ್ಟ ಎಲ್ಲಿಂದಿರೋದ? ಹಾಗಾದ್ರೆ ಪರದೊಳಗೆ ಇಷ್ಟ ಅನಿಷ್ಟ ಮನ್ನಿಸುವಿಕೆ, ದೇವಗತಿ ಇಷ್ಟ, ಸರ್ವಜ್ಞ ಪ್ರಭುವಿನ ದರ್ಶನದ ಯೋಗ ಇಷ್ಟ, ಇದು ಸ್ವಲ್ಪ ಕಠಿಣ ಇದೆ ಅಲ್ಲ.
ಬಹಳ ಕಠಿಣ ಇದೆ, ಸ್ವಲ್ಪ ಅಲ್ಲ. ಯಾವ ಪರಪದಾರ್ಥದೊಳಗೆ ಇಷ್ಟ ಬುದ್ಧಿ ಇದೆಯೋ ನಿಯಮದಿಂದ ಪರಪದಾರ್ಥದಲ್ಲಿ ಅದಕ್ಕೆ ವಿರುದ್ಧವಾದಂಥ ಅನಿಷ್ಟ ಬುದ್ಧಿ ಕೂಡ ಇರಲೇಬೇಕಾಗ್ತಿದೆ. ಹಾಗಾದರೆ ಪರವಂದ ಸ್ವದಿಂದ ಸಮಗ್ರ ರೂಪದ ಒಂದು ವಿಭಾಗದೊಳಗೆ ಸಮಾವೇಶ ಆಗುತ್ತಾ ಇರೋ ವೇಳೆದೊಳಗೆ ಸ್ವದಿಂದ ವಿರುದ್ಧ ಅರ್ಥಾತ್ ವಿಲಕ್ಷಣ ಅರ್ಥಾತ್ ವಿಪರೀತ ಪರವೆನ್ನುವಂಥ ವಿಭಾಗದೊಳಗೆ ಸಮಾವೇಶ ಆಗ್ತಾ ಇರೋ ವೇಳೆದೊಳಗ ಅಲ್ಲಿ ಇಷ್ಟ ಅನ್ನೋದು ಇರೋದನ್ನ ಇಲ್ಲ. ಇದು ಅರಗಿಸಿಕೊಳ್ಳುವ ಮಾತಂತೂ ಕಠಿಣನೇ ಇದೆ. ಆದರೆ ಇದರ ಸತ್ಯತೆಯ ಲಕ್ಷ್ಯದೊಳಗೆ ಬರೋದು ಕೂಡ ಇಂದಿನವರೆಗೆ ಸಾಧ್ಯ ಆಗಿಲ್ಲ. ಸ್ವ ಅನ್ನುವಂಥ ವಿಭಾಗದೊಳಗ ಯಾವ ಅನಂತ ಗುಣಗಳ ಅಭೇದ ಪಿಂಡಸ್ವರೂಪನಾದಂಥ ಚೈತನ್ಯ ತತ್ವ ಪರ ಅನ್ನುವಂಥ ವಿಭಾಗದೊಳಗ ಏನೇನಿದೆ 6 ದ್ರವ್ಯಗಳೆಲ್ಲ ಇದ್ದಾವೆ. 6 ದ್ರವ್ಯದೊಳಗ ಯಾವ ಅನಂತ ಜೀವ ದ್ರವ್ಯಗಳಿದ್ದಾವೆ, ಅದರೊಳಗೆ ಯಾವ ಅನಂತ ಸಿದ್ಧಾವಸ್ಥೆ ಪಡೆದಿರುವಂಥ ಪರಮ ಕೃತಕೃತ್ಯ ಪರಮಾತ್ಮ ದಶೆಗೆ ಪ್ರಾಪ್ತ ಜೀವರುಗಳಿದ್ದಾರೆ, ಅವರೆಲ್ಲರೂ ಬಂದರೆ. ಹಾಗಾದ್ರೆ ಅವ್ರದ್ದು ಎಲ್ಲಿ ಈ ಜೀವನಿಗೆ ಯಾವ ಜೀವನಿಗೆ ಸ್ವಲ್ಪ ಕೂಡ ಮಹಿಮೆ ಬರ್ತಿದೆಯೋ ಅಲ್ಲಿ ಆ ಸ್ವಲ್ಪ ಅಂಶದೊಳಗ ಮಿಥ್ಯಾತ್ವ ಇದೆ, ಬೇರೆ ಮಾತೇ ಇಲ್ಲ. ಮಿಥ್ಯಾತ್ವ ಇದೆ. ಇನ್ನು ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ ಏಕತ್ರಿತ ಸಾಧ್ಯ ಇಲ್ಲ. ಹೇಗಿರ್ತವೆ? ಹಾಗಾದ್ರೆ ಅರೆ ಸಂಪದದೊಳಗೆ ಬಂತು, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತು ಜ್ಞಾನಿಗಳು ನಿಮಿತ್ತದ ಅವಲಂಬನೆ ಮಾಡ್ತಾರಲ್ಲ, ಯಾರು ಮಾಡ್ತಾರ ಪ್ರಭು? ನೀ ಸಂಯೋಗ ದೃಷ್ಟಿಯಿಂದ ನೋಡ್ತಾ ಇದ್ದೆ ಅಂತ ಹೇಳಿ ನಿನಗೆ ಹಾಗೆ ಕಾಣಿಸ್ತಿದೆ. ಯಾರಿಗೆ ಸ್ವಭಾವದ ಅರೆ ಆ ಸ್ವಭಾವೇನ ಸಾಮಾನ್ಯ ಅಲ್ರೇ, ಸ್ವವಸ್ತು ಏನ ಸಾಮಾನ್ಯ ಅಲ್ಲ. ಎಷ್ಟು ವಿಶೇಷ ಇದೆ ಅಲ್ಲ, ಎಷ್ಟು ವಿಶೇಷ ಇದೆ. ಅನಂತ ಅರೆ ಆದಿ ಕಾಲದಿಂದ ಆದಿ ಇಲ್ಲ, ಆರಂಭ ಇಲ್ಲ, ಅನಾದಿ ಕಾಲದಿಂದ 6 ತಿಂಗಳ 8 ಸಮಯಕ್ಕೆ 608 ಜೀವ ಸಿದ್ಧಶಿಲೆಗೆ ಪ್ರಾಪ್ತ ಆಗ್ತಾರೆ. ಪರಮ ಕೃತಕೃತ್ಯ ದಶೆಯೊಳಗೆ ಸಾದಿ ಅನಂತ ಕಾಲದವರೆಗೆ ವಿರಾಜಮಾನ ಆಗ್ತಾರೆ. ಅವರೆಲ್ಲರೂ ಅನಂತ ಪುದ್ಗಲ ಪರಮಾಣುಗಳ ಜೊತೆಗೆ ಅನಂತ ಸ್ಕಂಧಗಳ ಜೊತೆಗೆ ಸಾಮಾನ್ಯ ಮಾತಿಲ್ಲ. ಏನು ಹೇಳಿತ ಲಕ್ಷ್ಯದೊಳಗೆ ಬಂತೇನ್ರಿ? ಆದಿ ಕಾಲದಿಂದ ಪ್ರತಿ 6 ತಿಂಗಳ 8 ಸಮಯಕ್ಕ 608 ಜೀವಗಳ ಈ ದುಃಖಮಯವಾದಂಥ ಪರಾಧೀನವಾದಂಥ ಕ್ಲೇಶಮಯವಾದಂಥ ಸಂಸಾರ ಸಾಗರದಿಂದ ಶಾಶ್ವತವಾಗಿ ಬಿಡುಗಡೆಯಾಗಿ ಹೊಂದುತ್ತಾರೆ. ಬಿಡುಗಡೆ ಹೊಂದಿ ಸಿದ್ಧಶಿಲೆಗೆ ಪ್ರಾಪ್ತ ಆಗ್ತಾರೆ. ಅವರ ಸಾದಿ ಅನಂತ ಕಾಲದವರೆಗೆ ಸ್ವಾಧೀನ ಅವ್ಯಾಬಾಧ ಅನಂತ ಸುಖದೊಳಗ ಉಳಿದು ಬಿಡ್ತಾರೆ. ಆ ಅನಂತ ಕೃತಕೃತ್ಯ ಸಿದ್ಧ ಪರಮಾತ್ಮರುಗಳನ್ನ ಅನಂತಾನಂತ ಪರಮಾಣುಗಳ ಜೊತೆಗೆ
ಅನಂತ ಸ್ಕಂಧಗಳ ಜೊತೆಗೆ ಧರ್ಮಾಸ್ತಿಯ ಅಧರ್ಮಾಸ್ತಿಯ ಆಕಾಶ್ ಮತ್ತು ಅಸಂಖ್ಯಾತ ಲೋಕ ಪ್ರಮಾಣ ಕಾಲ ದ್ರವ್ಯಗಳ ಜೊತೆಗೆ ಸಮಾವೇಶಗೊಳಿಸಿ ಬಿಡಬೇಕಾದ್ರೆ ಈ ಸ್ವವಸ್ತು ಎಂಥದ್ದು, ಎಷ್ಟು ಮಹಿಮಾನ್ವಿತ ಇರಬೇಕು. ಮತ್ತು ಆ ಮಹಿಮಾನ್ವಿತ ಮಹಿಮಾವಂತ ಮಹಿಮಾವಂತ ಓರ್ವ ಸಿದ್ಧನಿಗಿಂತ ಅನಂತ ಗುಣಿತ ಮಹಿಮಾವಂತ, ಅನಂತ ಸಿದ್ಧರಿಗಿಂತ ಅನಂತ ಗುಣಿತ ಮಹಿಮಾವಂತ. ಆ ಸಿದ್ಧರೇನದರ ಇವನ ಮಹಿಮೆ ಎದುರಿಗೆ ಬಸ್ ಜ್ಞೇಯ ಮಾತ್ರ ಇದ್ದಾರೆ. ಜ್ಞೇಯ ಯಾವ್ಯಾವುದಿದೆ? ಅನಂತ ಪರಮಾಣುಗಳ ಶ್ರೇಣಿಯೊಳಗೆ ಸೇರಿ ಹೋದರು ಸಿದ್ಧರ. ಹೌದಪ್ಪ, ಹೌದು. ಅಂಥ ಮಹಿಮಾವಂತ ವಸ್ತುತಃ ಮಹಿಮಾವಂತದನ್ರಿ, ಯಾರು ಹೇಳುವುದರಿಂದಲ್ಲ, ವಸ್ತುತಃ ಮಹಿಮಾವಂತಿದ್ದಾನೆ. ಅಂಥ ಮಹಿಮಾವಂತ ವಸ್ತು ಸಂಪೂರ್ಣ ಸಮಗ್ರ ಪದಾರ್ಥಗಳ ಒಂದು ಪರದ ವಿಭಾಗದೊಳಗೆ ಹೊರಟು ಹೋದವ್ರಿ. ಇವು ಒಬ್ಬನೇ ಉಳಿದ. ಈ ಕಡೆ ಪಾಪನ ದುಡ್ಡು ಇಲ್ಲ, ಸಹಾಯಕರಿಲ್ಲ, ಶರೀರ ಇಲ್ಲ, ಪಾಪನ ಆ ಯಾವ ಪರದ ಶ್ರೇಣಿಯೊಳಗೆ ಸಮಾವಿಷ್ಟ ಶುದ್ಧ ಪರ್ಯಾಯದಿಂದ ಯುಕ್ತ ಅನಂತ ಜೀವರುಗಳಿದ್ದಾರಲ್ಲ, ಅವರದ ಅವಶ್ಯಕತೆನೇ ಬೀಳದೆ ಇರುವಂಥದ್ದು, ಅವರ ಕಡೆಗೆ ನೋಡಬೇಕಾದಂಥ ಪ್ರಸಂಗವೇ ಇಲ್ಲದೆ ಇರುವಂಥ ಈ ಅಖಂಡ ತ್ರಿಕಾಲಿ ಶುದ್ಧ ಜ್ಞಾತ ಮಾತ್ರ ಸ್ವಭಾವಿ ಅನಂತ 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 ಅನಂತವನ್ನ ಅನಂತ ಬಾರಿ ಗುಣಿಸಿದ್ರೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಬರುವುದಿಲ್ಲ. ಅಷ್ಟು ಅನಂತ ಕಾಲದವರೆಗೆ ಪ್ರತಿ ಸಮಯಕ್ಕೆ ಅನಂತ ಸುಖವನ್ನ ಉಣ್ಮಿಸುವಂಥ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದ ಎದುರಿಗೆ ಪರದ್ರವ್ಯ ಸ್ವರೂಪವಿರುವಂಥ ಪ್ರಕಟ ಸಿದ್ಧನ ಮಹಿಮ ಏನಿದೆ? ಸಮ್ಯಕ್ ದರ್ಶನದ ಮಹಿಮೆ ಅಷ್ಟಿಷ್ಟಲ್ಲ. ಸಮ್ಯಕ್ ದರ್ಶನದ ಮಹಿಮೆಯನ್ನ ಹೇಳುವಂಥ ಸಾಮರ್ಥ್ಯ ಶಬ್ದದೊಳಗೆ ಇಲ್ಲವೇ ಇಲ್ಲ. ಉದ್ಗಲದ ಭಾಷಾ ವರ್ಗಣದಿಂದ ರಚಿಸಲ್ಪಡುವಂಥ ಶಬ್ದ ರಾಶಿಗಳಲ್ಲೇ ಅದರ ವಾಸ್ತವಿಕತೆಯನ್ನು ತಿಳಿಸಿಕೊಡುವ ಸಾಮರ್ಥ್ಯವೇ ಇಲ್ಲ. ಶಬ್ದದಿಂದ ಹೇಳುವ ಮಹಿಮೆ ಸಂಕೇತ ಮಾತ್ರ ಇದೆ. ಆ ಮಹಿಮಾವಂತ ಒಂದ ಸಲ ಪ್ರಕಟ ರೂಪದಿಂದ ಅನುಭವದಲ್ಲಿ ಬಂದ ಅಂತಂದ್ರ ಅವನಿಗೆ ಇಂದ್ರ ಪದವಿ, ಅರ್ಹಂತ ಪದವಿ, ಸಿದ್ಧ ಪದವಿ ಕೂಡ ರುಚಿಸುವುದಿಲ್ಲ. ಅಂದ್ರೆ ಅಪೇಕ್ಷಿತ ಇಲ್ಲ. ಅನಂತಾನಂತ ಸಿದ್ಧ ಪರ್ಯಾಯಗಳನ್ನ ಒಳಗೊಂಡಿರುವಂಥ ಯಾವ ಧ್ರುವ ಚೈತನ್ಯ ತತ್ವ ಇದ್ದಾನೆ, ಅವನೇ ಯಾವನ ಲಕ್ಷ್ಯದೊಳಗೆ ಬಂದು ಬಿಟ್ಟಿದ್ದಾನೆ, ಪ್ರತ್ಯಕ್ಷ ಪ್ರಕಟಾಗಿ ಬಿಟ್ಟಿದ್ದಾನೆ. ಅವನಿಗೆ ಇನ್ನೇನು ಬೇಕಾಗಿದೆ ರೀ? ತುಚ್ಛವಿರುವಂಥ ದೇಹದ ಐಂದ್ರಿಯ ಸುಖ ಅತ್ಯಂತ ತುಚ್ಛ. ನೋಡ್ರೆ ಆ ಸಮ್ಯಕ್ ದೃಷ್ಟಿಯ ಮಾತಂತೂ ಬಹಳ ಬೇರೆ ಇದೆ. ಆದರೆ ಜಿನಾಗಮದ ಸಂಯೋಗದೊಳಗೆ ಬಂದಿರುವಂಥ ಜೀವನಿಗೆ ಕೂಡ ಜಿನಾಗಮದ ಸರ್ವಜ್ಞ ಜಿನ ಭಗವಂತರ ಹೇಳಿರುವಂಥ ಶುದ್ಧಾತ್ಮನ ಸ್ವರೂಪ ವಿಕಲ್ಪದೊಳಗೂ ಕೂಡ ಯಾವ ಜೀವನಿಗೆ ಒಪ್ಪಿಗೆ ಆಗಿದೆಯೋ
ಇನ್ನೂ ಸಮ್ಯಕ್ ದರ್ಶನ ಅನ್ನುವಂಥ ಪ್ರತ್ಯಕ್ಷ ಅನುಭೂತಿ ರೂಪದ ಪರ್ಯಾಯ ಪ್ರಕಟ ಆಗಿಲ್ಲ. ಆದರೂ ಕೂಡ ವಸ್ತುವಿನ ಮಹಿಮೆ, ನಿಜಾತ್ಮನ ಮಹಿಮೆ, ನಿಜ ತತ್ವದ ಮಹಿಮೆ ಜಿನ ವಚನದ ಆಧಾರದಿಂದ ಜ್ಞಾನದ ವಿಕಲ್ಪದೊಳಗೆ ಬಂದಿದೆಯೋ ಆ ಜೀವ ಯಾವುದಕ್ಕೂ ಭಯಪಡುವುದಿಲ್ಲ, ಯಾವುದನ್ನು ಬಯಸುವುದಿಲ್ಲ, ಯಾವುದನ್ನೂ ಬಯಸುವ ಸಾಧ್ಯತೆ ಇಲ್ಲ. ಜ್ಞಾನದ ವಿಕಲ್ಪದೊಳಗೆ ಸರ್ವಜ್ಞ ಪ್ರಣೀತ ನಿಜ ತತ್ವ ಯಾವನಿಗೆ ವಿಶ್ವಾಸದೊಳಗೆ ಬಂದಿದೆಯೋ, ಬರೇ ಜ್ಞಾನದ ವಿಕಲ್ಪದಿಂದ ವಿಶ್ವಾಸದೊಳಗೆ ಬಂದಿದೆಯೋ, ಧನ್ಯ ಮಾತು ಇದೆ. ವಾಸ್ತವದಲ್ಲಿ ಇಲ್ಲಿ ಶಬ್ದಾನುಸಾರ ಜ್ಞಾನದ ವಿಕಲ್ಪದೊಳಗೆ ಶುದ್ಧಾತ್ಮನ ಸ್ವೀಕಾರ ಆದ ನಂತರ ಭಾವಾತ್ಮಕವಾಗಿ ಯಾವ ಪರದ್ರವ್ಯ ಅಪೇಕ್ಷಿತ ಆಗಬಹುದು, ಇಲ್ಲಿ ಪ್ರಾಮಾಣಿಕ ರೂಪದಿಂದ ಹೇಳೋದು, ಉತ್ತರ ಹೇಳೋದು. ಶಬ್ದದ ಮೂಲಕ ಆ ವಸ್ತುವಿನ ಸ್ವರೂಪ ವಿಕಲ್ಪದೊಳಗ ನಿಶ್ಚಿತ ಆದ ನಂತರ ಭಾವದ ಮೂಲಕ ಯಾವ ಪರಪದಾರ್ಥ ಅಪೇಕ್ಷಿತ ಆಗಬಹುದು ಹೇಳಿ. ಆದರೆ ನಮಗೆ ಶಬ್ದ ಕೂಡ ತಿಳಿದು ಬರ್ತಾ ಇಲ್ಲ ನೀನ. ಅದಕ್ಕೆ ಜ್ಞಾನಿ ಗುರುಗಳು ಹೇಳಿದ, ನೀನೇನ ಚಿತ್ರದಲ್ಲಿ ಬಿಡಿಸಿರುವಂಥ ಮನುಷ್ಯ ಇದ್ದೇನಪ್ಪ, ಜೀವಂತ ಮನುಷ್ಯ ಅಲ್ಲೇನ. ನಿನಗೇನು ಹೇಳಿದ್ರೂ ನಿನ್ನ ಆತ್ಮಸ್ವರೂಪ ಲಕ್ಷ್ಯದೊಳಗೆ ಬರ್ತಾ ಇಲ್ಲ ಅಂದ್ರೆ ನೀ ಅಚೇತನ ಇದೇನ, ಚಿತ್ರದೊಳಗೆ ಬಿಡಿಸಲ್ಪಟ್ಟಿರುವಂಥ ಮನುಷ್ಯ ಇದ್ದೇನ. ಇದಕ್ಕಿಂತ ತಿರಸ್ಕೃತ ವಚನ ಆ ಸಂತರುಗಳ ಮುಖದಿಂದ ಇನ್ನೇನೇ ಬೇಕಾಗಿದೆ ರೀ? ಏನು ಬೇಕಾಗಿದೆ? ಇದಕ್ಕಿಂತ ತಿರಸ್ಕಾರ ಇನ್ನು ಅವರು ನಮ್ಮ ಅಜ್ಞಾನದ ಯಾವ ರೀತಿಯಿಂದ ಮಾಡಬಹುದ್ರಿ? ಯಾವ ಸಾಧದಿಂದ ಯಾವ ಸುಖ ಜೀವನಿಗೆ ಆಗ್ತಿದೆ ಹೇಳಿ? ಅನಾನುಕೂಲ ಆಗ್ತಿದೆ, ಆಕುಲತೆ ಆಗ್ತಿದೆ, ಅನ್ನೋ ಸುಖ ಆಗ್ತಿದೆ ರೀ. ದುಃಖದ ಲಕ್ಷಣ ನಮಗೆ ಗೊತ್ತಿಲ್ಲ. ಭ್ರಾಂತಿಯ ಮೂಲಕ ಯಾವ ದುಃಖವನ್ನು ನಾವು ಸುಖ ಅಂತ ಇದ್ದೇವೆ, ಅದಕ್ಕೆ ನಮಗೆ ಆ ಅನ್ನುವಿಕೆಗೆ ಬಾಧೆ ಬರ್ತಾನೆ ಇಲ್ಲ, ಅದಕ್ಕೆ ಧಕ್ಕೆ ತಗಲ್ತಾನೆ ಇಲ್ರಿ. ಯಾವ ಧನದಿಂದ, ಯಾವ ಮನೋವಾಂಛಿತ ಆಹಾರದಿಂದ, ಯಾವ ಸಂಯೋಗದಿಂದ ಶಾಂತಿ ಅಥವಾ ನೆಮ್ಮದಿಯ ಸುಖ ಆಗೋದಿದೆಯೋ ಅಥವಾ ಆಕುಲತೆ ಆಗೋದಿದೆ? ಒಂದು ಇಷ್ಟ ಪದಾರ್ಥದ ಗ್ರಾಸವನ್ನು ಮುಖದಲ್ಲಿ ಇಡ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಿಸಿದ ಅನೇಕ ವಿಕಲ್ಪಗಳದ ಆಕುಲತೆ ಆಗ್ತಿದೆ ರೀ. ಆದರೆ ಈ ಜೀವಕ್ಕೆ ತಿಳಿಯೋದನ್ನೇ ಇಲ್ಲ. ಧನದ್ದೇನು ಉಪಯೋಗ ಇದೆ, ವಸ್ತ್ರದ್ದೇನು ಉಪಯೋಗ ಇದೆ, ರಾಶಿಯದೇನು ಉಪಯೋಗ ಇದೆ? ಆಕುಲತೆ ಇದೆ. ಸೈದ್ಧಾಂತಿಕವಾಗಿ ಅಂತೂ ನಮ್ಮ ಪುಣ್ಯ ನಿರರ್ಥಕ ಹೋಗ್ತಾ ಇದೆ. ಅಲ್ಲಿ ಪುಣ್ಯಲಿದ್ದ ವಸ್ತು ಬರುವುದಿಲ್ಲ, ಅದು ಭೋಗದೊಳಗೆ ಬರುವ ಮಾತು ಅದರ ಅಧೀನ ಇದೆ. ಅರೇ ರೇ, ಅದು ನಿನ್ನ ಭೋಗದೊಳಗೆ ಬರುವುದು ಅದರ ಸ್ವಾತಂತ್ರ್ಯ ಇದೆ. ಅದು ನಿನ್ನ ಸಂಯೋಗದೊಳಗೆ ಬರಬೇಕಾದ್ರೆ ನಿನ್ನ ಪುಣ್ಯ ಖರ್ಚು ಮಾಡಿದ್ದೇ ಇದೆ. ಅದರಲ್ಲಿ ಶಾಂತಿ ಎಷ್ಟಿದೆ, ಶಾಂತಿ ಎಷ್ಟಿದೆ? ಒಂದಿಷ್ಟು ಪ್ರಾಮಾಣಿಕ ರೂಪದಿಂದ ವಿಚಾರ ಮಾಡೋದು. ಅರೇ, 6 ಖಂಡದ ವಿಭವವನ್ನು ತ್ಯಾಗ ಮಾಡಬೇಕಾದ್ರೆ ತ್ಯಾಗ ಕೊಳೆತು ಹುಲ್ಲು ಕಡ್ಡಿಯ ಹಾಗೆ. ಇದೇ ಮಾತು ಇದೆಯಲ್ಲ, ಇಲ್ಲೇನು ಹೇಳಿದ್ರು? ಇಷ್ಟ ಅನಿಷ್ಟ ಇದಾವಲ್ಲ, ಅವು ಎಲ್ಲ ಅನಿಷ್ಟನೇ ಇದಾವ ಅವನಿಗೆ. ಅನಿಷ್ಟ ವಸ್ತು ಅನಿಷ್ಟ ಇದೆಯೋ ಅಥವಾ ಆ ವಸ್ತು ಇಷ್ಟಿದೆ ಅನ್ನೋ ಭಾವ ತನಗನಿಷ್ಟಿದೆ. ವಸ್ತುವಂತೂ ಇಷ್ಟನೂ ಇಲ್ಲ, ಅನಿಷ್ಟನೂ ಇಲ್ಲ. ಪ್ರಾರಂಭಕ್ಕೆ ಹೇಳ್ತಾರೆ, ಒಂದು ಪರದ ವಿಭಾಗದೊಳಗೆ ಹೊರಟು ಹೋಗುವಂಥ ಪದಾರ್ಥಗಳಲ್ಲಿ, ಪರದ ವಿಭಾಗದೊಳಗೆ ಸಮಾವಿಷ್ಟ ಆಗುವಂಥ ಪದಾರ್ಥಗಳಲ್ಲಿ
ಇಷ್ಟ ಮತ್ತು ಅನಿಷ್ಟ ಅನ್ನುವಂಥ ಭಾವನೆ, ಕಲ್ಪನೆ, ಜ್ಞಾನ, ವಿಕಲ್ಪ ಏನಿದೆ ಅದು ಮಿಥ್ಯಾತ್ವ ಜನಿತ ಇದೆ, ಪ್ರಕಟ ರೂಪದಿಂದ ಮಿಥ್ಯಾತ್ವ ಇದೆ. ಎಷ್ಟು ದಿವಸ ಅದೇ ಉಟ್ಕೊಳ್ಳೋದ, ಬೇರೆ ಉಟ್ಕೊಳ್ಳೋದ? ಎಷ್ಟು ದಿವಸ ಅವೇ ಆಭರಣಗಳನ್ನು ಹಾಕೊಳ್ಳೋದು? ಎಷ್ಟು ದಿವಸ ಅದೇ ಮನೆಯಲ್ಲಿರೋದ? ಅದಕ್ಕೆ ಒಂದು ಶ್ವಾಸದೊಳಗೆ 18 ಬಾರಿ ಬೇರೆ ಬೇರೆ, ಬರೇ ಬಟ್ಟೆ ಆಭರಣ ಅಲ್ಲ, ಶರೀರನ ಜನ್ಮ ಮರಣ. ಅರೆ ಈ ಭಾವದೊಳಗಿದೆ ಹೇಳ್ತಲ್ಲ ನಿಮ್ಮ ಮನೆಯಲ್ಲಿ. ಒಂದು ಮಿಥ್ಯಾತ್ವದ ಭಾವದೊಳಗ ಅನಂತ ಭವ ಇದ್ದಾವೆ. ದೃಷ್ಟಾಂತ ಕೊಟ್ಟಿತು, ವಟವೃಕ್ಷದ ಬೀಜ. ಅರೆ ಕೂತು ಒಂದಿಷ್ಟು ವಿಚಾರ ಮಾಡಬೇಕ್ರಿ. ಒಂದು ಚಿಕ್ಕದಾದಂಥ ಸಾಸಿವೆ ಕಾಳನಿಗಿಂತ ಚಿಕ್ಕದಿರ್ತಿದೆ ವಟವೃಕ್ಷದ ಬೀಜ ರೀ. ಹಾಗಾದ್ರೆ ಆ ಬೀಜದೊಳಗೆ ಎಷ್ಟು ದೊಡ್ಡ ವೃಕ್ಷ ಆಗುವಂಥ ಶಕ್ತಿ ಇದೆ. ಕಿಲೋಮೀಟರ್ ಗಟ್ಟಲೆ ಅದರದ ವಿಸ್ತಾರ ರೀ ವೃಕ್ಷದ. ಅಷ್ಟು ದೊಡ್ಡ ವೃಕ್ಷ ಆಗ್ತಿದೆ. ಮತ್ತು ಅದರೊಳಗೆ ಎಷ್ಟು ಫಲ ಬರ್ತವೆ. ಒಂದೊಂದು ಫಲದೊಳಗೆ ಮತ್ತೆ ಎಷ್ಟೆಷ್ಟು ಬೀಜ ಇದ್ದಾವೆ. ಪ್ರತಿಯೊಂದು ಬೀಜದೊಳಗೆ ಮತ್ತು ಒಂದೊಂದು ವಟವೃಕ್ಷ. ಯೋಚನೆ ಒಂದಿಷ್ಟು ಶಾಂತ ಚಿತ್ತದಿಂದ ದೃಷ್ಟಾಂತವನ್ನು ಸರಿಯಾಗಿ ವಿಚಾರಪೂರ್ವಕ ಇವು ತಿಳಿದ ಅಂತಂದ್ರ ದಾರ್ಷ್ಟಾಂತ ಇವನಿಗೆ ಯಾವುದೇ ಪ್ರಕಾರದ ಕಷ್ಟ ಇಲ್ಲದ ತಿಳಿದು ಬರ್ತದೆ. ಆದರೆ ಇವನ ವಿಚಾರ ಶಕ್ತಿ ಎಲ್ಲ ಸಂಯೋಗಕ್ಕೆ ಬರೆದು ಕೊಟ್ಟದ್ದು ಇದೆ ರೀ. ಸಂಯೋಗಕ್ಕೆ ಸಮರ್ಪಿತ ಇದೆ ರೀ. ವಿಚಾರ ಮಾಡಿದ್ರೆ ಅದರದ್ದು ಮಾಡ್ತಾ ಮಕ್ಕಳಿಗೆ ಅಡ್ಮಿಷನ್ ಎಲ್ಲಿ ಸಿಗೋದ, ಯಾರ್ಯಾರ್ದು ವಶೀಲಿ ಹಚ್ಚೋದ, ಮಗಳಿಗೆ ಒಳ್ಳೆ ಮನೆತನ ಎಲ್ಲಿ ಸಿಗೋದ, ಯಾರ್ಯಾರನ್ನ ಕೇಳೋದ, ಬಂದ ನಂತರ ಕೂಡ ಕೇಳಿದ ನಂತರ ಯಾರ ಮಾತಿನ ಮೇಲೆ ಎಷ್ಟು ವಿಶ್ವಾಸ ಇರೋದು. ಈ ವಿಚಾರದೊಳಗ ಈ ಜೀವನ ಕಳೆದು ಹೋಗ್ತಾ ಇದೆ. ನನ್ನ ಮಗನ ಜೀವನ ಹೇಗೆ ಸುಖಮಯ ಆಗೋದ, ನನ್ನ ಮಗಳ ಜೀವನ ಹೇಗೆ ಸುಖಮಯ ಆಗೋದ. ಅರೆ ರೇ, ನಿನ್ನ ಜೀವನ ಕಳೆದು ಹೋಗ್ತಾ ಇರೋದರ ಪರಿವೇ ನಿನಗಿಲ್ಲದೆ ಹೋದ್ರ ನಿನ್ನ ಸುಖದ ಉಪಾಯವನ್ನ ಅರ್ಹಂತ ಸಿದ್ಧಾದಿಗಳ ಅಥವಾ ಪಂಚಪ್ರಭುಗಳ ನಿನಗೆ ದೊರಕಿಸಿಕೊಡುವ ಸಾಧ್ಯತೆ ಇದೆ. ನಾವು ಮಾಡೋದು ಪರದ ವಿಚಾರ ಮತ್ತು ನಮ್ಮ ಕಲ್ಯಾಣ ಅರ್ಹಂತನಿಂದ ಆಗೋದ. ನ್ಯಾಯ ಬೇಕೇನು ಬ್ಯಾಡ್ರಿ. ನಮ್ಮ ಬುದ್ಧಿ ಯಾವತ್ತೂ ಪರದೊಳಗಿರೋದು, ಸಂಯೋಗದೊಳಗಿರೋದು. ಮಕ್ಕಳ, ಮನೆ, ದೊಡ್ಡತನ, ಆರೋಗ್ಯ, ಐಶ್ವರ್ಯ, ಒಂದೇನು ಎರಡ್ರಿ, ಎಷ್ಟಿದಾವೆ ರಾಶಿ, ಎಷ್ಟಿದಾವೆ ವಿಕಲ್ಪದ ರಾಶಿ. ವಿಚಾರಕ್ಕೆ ವಿಷಯ ಎಷ್ಟದಾವ್ರಿ ನಮ್ಗೆ. ಮತ್ತು ನಮ್ಮ ಕಲ್ಯಾಣ ಭಗವಂತ ಮಾಡೋದ ಅರ್ಹಂತ. ಅಲ್ಲಿ ಹೋಗಿ ಬಂದ ಕೂಡಲೇ ಕಲ್ಯಾಣ ಆಗ್ತಿದೆ, ಓದಿದ ಕೂಡಲೇ ಆಗ್ತಿದೆ. ಅರೇ 6 ತಿಂಗಳದ ಅಭ್ಯಾಸ ಹೇಳಿದರಲ್ಲ, ಅದರದ ಸ್ಪಷ್ಟತೆ ಹೀಗಿದೆ. 6 ತಿಂಗಳವರೆಗೆ ಒಂದು ಸಮಯ ಕೂಡ ನಿನ್ನ ಬುದ್ಧಿಯೊಳಗೆ ಪರದ್ರವ್ಯ ಬರ್ಕೂಡ್ದು, ಪರದ ವಿಚಾರ ಬರ್ಕೂಡ್ದು. ಹೀಗಿದ್ದ ಮೇಲೆ ಸಮ್ಯಕ್ ದರ್ಶನ ಆಗುವುದಿಲ್ಲ ಅಂತಂದ್ರೆ ನನ್ನ ಕಡೆ ಬಾ, ನಾ ಮಾಡಿಸಿಕೊಡ್ತೇನೆ ಅಂತ ಹೇಳ್ತಾರೆ ಜ್ಞಾನಿಗಳು. 6 ತಿಂಗಳು ಬಹಳ ಕಮ್ಮಿ ಅವಧಿ ಇದೆ ರೀ ನಮ್ಮ ಜೀವನದೊಳಗೆ. ಈ ಭವದೊಳಗೆ ವರ್ಷಗಳು ಎಷ್ಟಾದವು ರೀ? ಎಷ್ಟಾದವು? ದಶಕಗಳಾದವು ಇಲ್ಲ, ಅನೇಕ ದಶಕಗಳಾದವು. 10 ವರ್ಷಕ್ಕಿಂತ ಎಲ್ಲರೂ ದೊಡ್ಡವರು ಇದ್ದೇವಲ್ಲ, ಅಂದ್ರೆ ಅನೇಕ ದಶಕಗಳಾದವು. ಒಂದು ದಶಕದೊಳಗ 26 ಷಣ್ಮಾಸಗಳಾದವು. ಹಾಗಾದರೆ ಇಲ್ಲಿ ಹೇಳಿದರೆ ಬರೀ 6 ತಿಂಗಳು.
ಎಷ್ಟು ಕಮ್ಮಿ ಅವಧಿ ಕೊಟ್ಟಿದ್ದಾರೆ. ಬಿಡ್ರಿ ನೋಡೋಣ, 6 ತಿಂಗಳು ಎಲ್ಲರೇ ಹೋಗೋಣ ಏನ, ಎಲ್ಲ ಬಿಟ್ಕೊಟ್ಟ. ಎಲ್ಲಿ ಹೋದ್ರೂ ಅದು ಒಳಗನೆ ಇರ್ತಿದೆ ಅದು. ಎಲ್ಲೇ ದ್ರವ್ಯ ಸಾಪೇಕ್ಷ ಹೋಗಿ ಏನು ಮಾಡೋದ. ಬರುವಾಗ ನೋಡಿದ್ರೆ ನನ್ನ ಬಸ್ತಿ ಹತ್ರ ನಾಯಿ ಕಟ್ಟಿದ್ರಲ್ಲ, ಹೊರಗಿನ ಮಕ್ಕಳು ಕಟ್ಟಿರ್ತಾರಲ್ಲ, ಒಮ್ಮೆ ಆ ಕಡೆ ಕಟ್ಟಿರ್ತಾರ, ಒಮ್ಮೆ ಈ ಕಡೆ. ನನಗನಿಷ್ಟು ಶರೀರ ಸಾಪೇಕ್ಷೆ ಈ ಜೀವ ಮಂದಿರದ ಅಪೇಕ್ಷೆ ಮಾಡಿ 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 ಏನು ಜೀವನ ಕಳೆದಲ್ಲ, ಅದರಿಂದ ಶರೀರ ಸಾಪೇಕ್ಷ ಆ ಜೀವಕ್ಕೆ ಮಂದಿರದ ಸಂಯೋಗ ಸಿಕ್ಕಿದೆ. ಏನು ಉಪಯೋಗ ಇಲ್ಲ, ಏನು ಉಪಯೋಗ ಇದೆ? ಶರೀರ ಸಾಪೇಕ್ಷನ ಮಂದಿರಕ್ಕೆ ಹೋಗಿ ಹೋಗಿ ಬಂದೀವಲ್ಲ ನಾವು, ಹೌದು ಅಥವಾ ಇಲ್ಲ? ಈ ಭವದಲ್ಲಿ ಏನು ಮಾಡ್ತಾ ಇದ್ದೇವೆ? ಹಾಗಾದರೆ ಶರೀರ ಸಾಪೇಕ್ಷನ ಇದರ ಫಲಸ್ವರೂಪವಾಗಿ ಯಾವುದೋ ಒಂದು ಭವದೊಳಗೆ ಭಗವಂತನ ಸಾನ್ನಿಧ್ಯ ಅಥವಾ ಮಂದಿರದ ಸಾನ್ನಿಧ್ಯ ಸಿಕ್ಕಿದೆ ನಿಶ್ಚಿತವಾಗಿ ಈ ಜೀವಕ್ಕೆ ಅಂಥೇಳಿ ವಿಚಾರದೊಳಗೆ ಬಂತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಪುರಾಣದ ಆಧಾರ ಇದೆ. ಪರಪದಾರ್ಥದ ರುಚಿ. ಅಲ್ಲಿಂದ ಈಗ ವಿಷಯದ ಕಡೆಗೆ ಬಂದ್ರ ಪರಪದಾರ್ಥದ ರುಚಿ. ಅದಕ್ಕೆ ಪ್ರಾರಂಭದೊಳಗೆ ಒಂದು ಮಾತು ಹೇಳಿರ್ತಾರ, ಸಿದ್ಧರ ಸಲುವಾಗಿ ಕೂಡ ರುಚಿ, ಇಷ್ಟ ಬುದ್ಧಿ ಅಂಥೇಳಿ ಹೇಳಿರ್ತಾರೆ. ಅದನ್ನೇ ಇಷ್ಟೋಪದೇಶದೊಳಗೆ ಏನು ಹೇಳಿದರು? ಪರವನ್ನ ನಂಬಿ ಯಾವ ಜೀವ ಪರದ ಬೆನ್ನ ಹತ್ತುತ್ತಾನೋ ಅವನಿಗೆ ಪರದ ಸಂಯೋಗ, ಉದ್ಗಲದ ಸಂಯೋಗ ಎಂದೂ ಬಿಡುವುದಿಲ್ಲ. ಪರವು ನನ್ನದೆಂದರೆಗೂ ಅಜ್ಞಾನಿ ಅಭಿನಂದಿಸುವ. ಆಯಿತು, ದೇವದರ್ಶನ ಆಯಿತು, ಸ್ವಾಧ್ಯಾಯ ಸಮಾಧಾನ ಆಗ್ತಿದೆ ಏನಿಲ್ರಿ? ಅಭಿನಂದಿಸುವನು ಪುದ್ಗಲವನ್ನು. ಇದು ಪುದ್ಗಲ ಇದೆ, ಅದೇನಿದೆ? ಮಂದಿರದೊಳಗಿನ ಭಗವಂತರೇನಿದ್ದಾರೆ ಇರಲಿ, ಅವರಂತೂ ಪಾಷಾಣಮಯ ಇದ್ದಾರೆ, ಧಾತುಮಯ ಇದ್ದಾರೆ ಅಂಥೇಳಿ ಪುದ್ಗಲ ಅಲ್ಲ. ಪರಮ ಉದಾರಿಕ ದೇಹ ಏನಿದೆ ಅಲ್ಲ ಸಮವಸರಣದೊಳಗೆ, ಅದು ಕೂಡ ಪುದ್ಗಲನೇ ಇದೆ ಅಲ್ಲ. ಪರಮಾತ್ಮನ ದರ್ಶನಂತೂ ಆ ಕಲ ಸಹಿತ ಪರಮಾತ್ಮನ ದರ್ಶನಂತೂ ಯಾವ ಮಹಾಪುರುಷಿಗ ಆಗೋದನ್ನು ಸಾಧ್ಯ ಇಲ್ಲ. ಆ ಪರಮಾತ್ಮ ಅಂತ ಹೇಳ್ತಾ ಇದ್ದೇನೆ ನಾನು, ಯಾವ ಮಹಾಪುರುಷಿಗ ಆಗೋ ಸಾಧ್ಯ ಇಲ್ಲ. ಯಾವನಾದರೂ ಮಹಾಪುರುಷಿಗಾದ್ರೆ ಈ ಪರಮಾತ್ಮಂದಾಗ್ತಿದ್ದೀರಿ. ಈ ಪರಮಾತ್ಮ ಎಂಥವದನು? ತನ್ನ ಪರಮಾತ್ಮ ಎಂಥವದನು? ಅವ ಎಂಥವದನ? ತ್ರಿಕಾಲ ನಿರಾವರಣದಂದ್ರೆ ತ್ರಿಕಾಲ ನಿರಾವರಣ ಪರಮಾತ್ಮನ ದರ್ಶನ ಆಗ್ತಿದೆ ವಿನಃ ಆವರಣ ಯುಕ್ತ ಪರಮಾತ್ಮನ ದರ್ಶನ ಯಾವ ಮಹಾತ್ಮನಿಗೆ ಆಗುವುದಿಲ್ಲ. ಹಾಗಾದ್ರೆ ಪುದ್ಗಲವೇನು ಯಾರು ಹೇಳಿದ್ರು? ಪೂಜ್ಯ ಪಾದ ಆಚಾರ್ಯರು. ಯಾರ ಪಾದಗಳನ್ನ ದೇವತೆಗಳು ಪೂಜಿಸಿದ್ದರೋ ಅವರು ಹೇಳಿದರು, ಪುದ್ಗಲವನ್ನು ತನ್ನದೆಂದರಿದು ಅಭಿನಂದಿಸುವನು. ಕೃತಕೃತ್ಯ, ಧನ್ಯ, ಸಾರ್ಥಕ. ದೇವದರ್ಶನ ಆದ ನಂತರ ಇನ್ನೇನು ಉಳಿತ್ರೆ? ಇನ್ನೇನು ಉಳಿತು? ಸ್ವಾಧ್ಯಾಯ ಆದ ನಂತರ ಇನ್ನೇನು ಉಳಿತು? 1 ಗಂಟೆ ಸ್ವಾಧ್ಯಾಯ ಆಯ್ತು, ಹೆಚ್ಚನ ಆಯ್ತು. ಏನು ಉಳಿತು? ಸಾಕಾಯ್ತೇನಿಲ್ರಿ? ತೃಪ್ತ ಆಯ್ತೇನಿಲ್ರಿ? ಅಭಿನಂದಿಸಿದೆವೋ ಅಥವಾ ಇಲ್ರಿ? ಅಭಿನಂದನೆಗೆ ಪ್ರಾಪ್ತ ಆಯ್ತೋ ಅಥವಾ ಇಲ್ಲ ನಮ್ಮ ಆ ಜೀವನ? ಇನ್ನೇನು ಉಳಿತು? ಅರ್ಥಾತ್ ಅಲ್ಲೇನು ಧನ್ಯತೆ, ಕೃತಕೃತ್ಯತೆ, ಅಭಿನಂದಿಸಲ್ಪಡ್ತೇವೆಯೋ ನಮ್ಮ ಜೀವನವನ್ನು ನಾವು ಅಭಿನಂದಿಸ್ತೇವೆಯೋ, ನಮ್ಮ ಕೃತ್ಯವನ್ನು ನಾವು ಅಭಿನಂದಿಸ್ತೇವೆಯೋ, ಅಲ್ಲಿ ಮುಗೀತು. ಏನ? ಈ ಸಂಯೋಗದ ಮೂಲಕ ತನ್ನನ್ನು ತಾನ ತಿಳ್ಕೊಳ್ಳುವಂಥ ಅವಕಾಶ ಮುಗಿದೋಯ್ತು. ಗ್ರಂಥ ಯಾವ ಪ್ರಕಾರ ಓದಿದ ನಂತರ ಮುಚ್ಚಿಡ್ತೀವಿಯೋ, ದರ್ಶನ ಮಾಡಿದ ನಂತರ ಭೂಯಾತ್ ಪುನರ್ದರ್ಶನಂ ಅಂತ ಮಂದಿರದ ಪ್ರಾಂಗಣದಿಂದ ಹೊರಗೆ ಬಂದು ಬಿಡ್ತೇವೆ. ಮುಗಿತಲ್ಲ, ಏನು ಉಳಿತು? ಅಲ್ಲಿ ಮಂದಿರಕ್ಕೆ ಹೋಗುವ ಕರ್ತವ್ಯ ಏನಿತ್ತು, ಉದ್ದೇಶ ಏನಿತ್ತು, ಆ ಉದ್ದೇಶ
ದೇವದರ್ಶನ ಆದ ನಂತರ ಪೂರ್ಣ ಆಯ್ತೋ ಅಥವಾ ಇಲ್ರಿ? ಉದ್ದೇಶ ಬರೀ ದೇವದರ್ಶನದಿತ್ತು. ದೇವದರ್ಶನ ಆದ ಕೂಡಲೇ ಮತ್ತೇನು ಉಳಿಲಿಲ್ಲ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಮಹಾಪುರುಷಂದ, ಸಮ್ಯಕ್ತ್ವ ಸನ್ಮುಖ ಜೀವದ್ದ ಮತ್ತೇನಾದರೂ ಉಳಿತಿದೇನ? ಅಲ್ಲಿ ಹೋದ ನಂತರ ಅಥವಾ ಅಲ್ಲಿಂದ ಬಂದ ನಂತರ ಚಾಲು ಆಗ್ತಿದ್ದೀರಿ? ಏನ್ ತಿಳಿತಿದೆ? ಏನೂ ತಿಳಿಯುವುದಿಲ್ಲ ನಮ್ಗೆ. ಅಲ್ಲಿದ್ದಾಗನ ಆಗ್ತೈತೆ, ಬಂದ ಮೇಲೆ ಮುಗಿತೈತೇನ ಇರ್ತೈತೇನ? ಅದು ಕಂಟಿನ್ಯೂ ಇರ್ತೈತಿ. ಅದಕ್ಕೆ ಹೇಳ್ರು 6 ತಿಂಗಳು. 6 ತಿಂಗಳು ನೀ ಆತ್ಮ ಕಲ್ಯಾಣದ ಸಲುವಾಗಿ ಪರದಿಂದ ನಿವೃತ್ತಾಗಿ ಅಭ್ಯಾಸ ಮಾಡು. ಅದರ ಒಂದು ಮಾತೇನಿದೆ, 6 ತಿಂಗಳದ ಅವಧಿಯೊಳಗ ಒಂದು ಸಮಯ ಕೂಡ ನಿನ್ನ ದೃಷ್ಟಿಯೊಳಗೆ ಜ್ಞಾನದೊಳಗೆ ಪರದ್ರವ್ಯ ಅಥವಾ ಪರದ್ರವ್ಯದ ಯಾವ ಪರ್ಯಾಯ ಪ್ರವೇಶ ಮಾಡಬಾರ್ದು. ಅಷ್ಟು ಮಾಡಿದ ನಂತರ ಕೂಡ ನಿನಗೆ ಸಮ್ಯಕ್ ದರ್ಶನ ಆಗಲಿಲ್ಲ ಅಂತಂದ್ರೆ ಅನಂತ ಸಿದ್ಧರನ್ನು ಕರೆಸ್ತನ್ನ ನಿನಗೆ ಸಮ್ಯಕ್ ದರ್ಶನ ಮಾಡಿಸೋ ಸಲುವಾಗಿ. ಜ್ಞಾನಿ ಗುರುಗಳೇ ಹೇಳ್ತಾ ಇದ್ದಾರೆ, ಭಾವಲಿಂಗಿ ಸಂತರ ಹೇಳ್ತಾ ಇದ್ದಾರೆ, ನಾನು ನಿನಗೆ ಸಮ್ಯಕ್ ದರ್ಶನ ಮಾಡಿಸ್ಕೊಡ್ತೇನಲ್ಲ, ಅನಂತ ಸಿದ್ಧರನ್ನ ಕರೆಸ್ತನ್ನ. ಬೇಡ 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 ಅಂತೇವ. ಬೇಡ ಬೇಡ ಅಂತ ನಾವು ಮಾಡ್ಕೋತೇವೋ ಏನ್? ನಮ್ಗೆ ಬೇಕಾಗಿಲ್ಲ ಸಮ್ಯಕ್ ದರ್ಶನ. ನಮಗೆ ಭವದಿಂದ ಮುಕ್ತ ಆಗೋದು, ದೇಹದಿಂದ ಮುಕ್ತ ಆಗೋದು, ದೇಹ ಬುದ್ಧಿಯಿಂದ ರಹಿತ ಆಗೋದು, ಕರ್ಮದ ಶೃಂಖಲೆಯಿಂದ ಬಿಡುಗಡೆ ಹೊಂದೋದು, ಆಂತರ್ಯದಿಂದ ಅಭಿಲಾಷೆ ಇದೆಯನ, ಬೇಕಿದೆಯನ? ದೇವದರ್ಶನ ಮಾಡೋ ವೇಳೆದೊಳಗನು ಆ ಆಂತರ್ಯದಿಂದ ಆ ಭಾವ ಇಲ್ಲ, ಆ ಉದ್ದೇಶ ಇಲ್ಲ, ಆ ಅಭಿಲಾಷೆ ಇಲ್ಲ, ಆ ಪ್ರಕಾರದ ಉತ್ಕಟ ಭಾವ ಇಲ್ಲ. ಅದೇ ಪ್ರಕಾರ ಸ್ವಾಧ್ಯಾಯ ಮಾಡೋ ವೇಳೆದೊಳಗೆ, ಬೆಟ್ಟ ಹತ್ತು ವೇಳೆದೊಳಗೆ, ದಾನ ಕೊಡೋ ವೇಳೆದೊಳಗೆ, ಅರೆ ಇಲ್ಲಿ ಯಾವುದು ಇದೆಯಲ್ಲ ಸಾತಾಗ್ದೋದಯದಿಂದ ಪ್ರಾಪ್ತ ಸಾಮಗ್ರಿ, ಅದು ಕೂಡ ಅವನಿಗೆ ಅನಿಷ್ಟ ಅನ್ನಿಸ್ತಿದೆ. ಅದಕ್ಕೆ ಸ್ವಾಮೀಜಿ ಪುನಃ ಪುನಃ ಹೇಳಿದ್ರು, ಪುನಃ ಪುನಃ ಪ್ರತಿಯೊಂದು ಗಾಥೆ ಪ್ರತಿಯೊಂದು ಶ್ಲೋಕದೊಳಗೂ ಒಂದು ಸಲ ಆದರೂ ಬಂದದ್ದನ ಇದೆ. ಯಾವುದರಿಂದ ತೀರ್ಥಂಕರ ನಾಮಕರ್ಮದ ಬಂಧ ಆಗಿದೆಯೋ ಆ ಭಾವ ಕೂಡ ಸಮ್ಯಕ್ ದೃಷ್ಟಿಗೆ ಏನಿದೆ, ಅಪೇಕ್ಷಿತ ಎಲ್ಲ ಪರ ಇದೆ, ಭಾರರೂಪ ಇದೆ. ಇನ್ನೊಂದು ಸ್ಪಷ್ಟ ಶಬ್ದದೊಳಗೆ ಹೇಳಬೇಕಾದ್ರೆ ಇದೆ. ಧರ್ಮ ಇದ್ದಕ್ಕಿದ್ದ ಹಾಗೆ 2 ಗ್ರಂಥಗಳನ್ನು ಓದಿದ ನಂತರ 2 ಶಬ್ದಗಳನ್ನು ಸ್ಮರಣೆಯಲ್ಲಿ ಇಟ್ಕೊಂಡ ನಂತರ ಆಗಿ ಹೋಗುವಂಥ ವಿಷಯ ಅಲ್ಲ, ವಸ್ತು ಅಲ್ಲ, ದೊರಕಿ ಬಿಡುವಂಥ ವಸ್ತು ಅಲ್ಲದ. ಅಷ್ಟು ಸುಲಭವಾಗಿ ಇವನು ಹಿಡಿತದೊಳಗೆ ಬರೋದನ್ನು ಇಲ್ರಿ ಅದು. ಮತ್ತು ಅದರಷ್ಟು ಸುಲಭವಾಗಿ ಗ್ರಹಣ ಮಾಡಲಿಕ್ಕೆ ಇನ್ನೊಂದು ಯಾವುದನ್ನೂ ಬರೋ ಸಾಧ್ಯ, ಅಷ್ಟು ಸುಲಭ ನಡೀರಿ. ಇದೇನು ಇದೆ, ಅರೆ ಇದರ ಭೂಮಿಕಾನ ಪೂರ್ಣ ಆಗ್ತಾ ಇಲ್ಲ. ಏನು ಹೇಳಿದ್ರು? ಜ್ಞಾನಮಯನಾಗುತ್ತ ರಾಗಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ, ಮಾಡುವಂಥವನಿದ್ದಾನೆ ಅಲ್ಲ, ದೂರ ಮಾಡಿದನ. ಏನ? ರಾಗಭಾವವನ್ನು. ಇಲ್ಲಿ ರಾಗ ಅಂದ್ರ ಮಿಥ್ಯಾತ್ವನ ಇದೆ, ರಾಗ ಅಂದ್ರ ಮಿಥ್ಯಾತ್ವನ ಇದೆ, ದ್ವೇಷ ಅಂದ್ರ ಕಷಾಯ ಇದೆ. ತಿಳ್ಕೊಳ್ರಿ, ರಾಗಭಾವವನ್ನು ದೂರ ಮಾಡಿರುವಂಥವಿದ್ದಾನೆ. ಆ ಕಾರಣದಿಂದ ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯಗಳ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖ ರೂಪವಿವೆ. ಸಮ್ಯಕ್ ದೃಷ್ಟಿ ಜೀವನು ಹೀಗೇ ಅನುಭವ ಮಾಡುತ್ತಾನೆ. ಆದುದರಿಂದ ಎಷ್ಟು ಯಾವ ಸಾತಾರೂಪ ಕರ್ಮದ ಉದಯ, ಅದರಿಂದ ಯಾವ ಕೆಲವು ಇಷ್ಟ ವಿಷಯ ರೂಪ
ಅಥವಾ ಅನಿಷ್ಟ ವಿಷಯ ರೂಪ ಸಾಮಗ್ರಿಗಳಿವೆ. ಅವು ಎಲ್ಲವೂ ಸಮ್ಯಕ್ ದೃಷ್ಟಿಗೆ ಅನಿಷ್ಟ ರೂಪವಿವೆ. ಇದು ದೃಷ್ಟಾಂತ ಅಲ್ಲ, ಇದು ವಿಷಯ ಇದೆ. ಮುಂದೆ ಹೇಳ್ತಾರೆ ದೃಷ್ಟಾಂತ. ಆದುದರಿಂದ ಯಾವ ಪ್ರಕಾರ ಯಾವುದೇ ಜೀವನಿಗೆ ಅಶುಭ ಕರ್ಮದ ಉದಯದಿಂದ, ಇಲ್ಲಿ ಸಮ್ಯಕ್ ದರ್ಶನದ ಸಮ್ಯಕ್ ದೃಷ್ಟಿಯ ಮಾತಿಲ್ಲ, ಯಾವುದೇ ಜೀವನಿಗೆ ಏನ ಅಶುಭ ಕರ್ಮದ ಉದಯದಿಂದ ಏನಿರ್ತವೆ? ರೋಗ, ಶೋಕ, ದಾರಿದ್ರ್ಯ ಮೊದಲಾದವುಗಳು ಇರುತ್ತವೆ. ಯಾರಿಗಿರ್ತವೆ? ಯಾವುದೋ ಜೀವನಿಗೆ. ಯಾವುದರಿಂದ ಇರ್ತವೆ? ಅಶುಭ ಕರ್ಮದ ಉದಯದಿಂದ ಇರುತ್ತವೆ. ಅವುಗಳನ್ನು ಬಿಡುವ, ಅವುಗಳನ್ನು ಇರಿಸಿಕೊಳ್ಳುವ ಇಚ್ಛಾ ಅಂತೂ ಯಾರಿಗೂ ಇರುತ್ತಿಲ್ಲ. ರೋಗ, ಶೋಕ, ದಾರಿದ್ರ್ಯ ಮೂರಂತೂ ಕೊಟ್ಟಿದ್ದಾರೆ. ಮೂರರೊಳಗೆ ಎಲ್ಲ ಬಂದವ್ರೆ. ಮೂರರೊಳಗೆ ಮೂರು ಲೋಕ ಇದೆ. ಅಶುಭ ಕರ್ಮದ ಉದಯದಿಂದ ಯಾವುದೇ ಜೀವನಿಗೆ ಅಶುಭ ಕರ್ಮದ ಉದಯದಿಂದ ರೋಗ, ಶೋಕ, ದಾರಿದ್ರ್ಯ ಮೊದಲಾದವುಗಳು ಇರುತ್ತವೆ. ಮುಂದೆ ಅವುಗಳನ್ನು ಬಿಡುವ ಎಂದರೆ ದೂರ ಮಾಡುವ ಸಲುವಾಗಿ ಅವನು ಬಹಳಷ್ಟು ಪ್ರಯತ್ನ ಮಾಡುತ್ತಾನೆ. ಅವನು ಅವುಗಳನ್ನು ದೂರ ಮಾಡುವ ಸಲುವಾಗಿ ಅವನು ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ನಾವು ಮಾಡ್ತೇವೆ ಎಲ್ಲರೂ. ರೋಗ ದೂರ ಮಾಡುವ ಸಲುವಾಗಿ, ಶೋಕ ದೂರ ಮಾಡುವ ಸಲುವಾಗಿ, ಶೋಕದ ಕಾರಣಗಳನ್ನು ದೂರ ಮಾಡುವ ಸಲುವಾಗಿ, ದಾರಿದ್ರ್ಯವನ್ನು ದೂರ ಮಾಡುವ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ದೃಷ್ಟಾಂತ ಇದೆ. ಆದರೆ ಅಶುಭ ಕರ್ಮದ ಉದಯವು ಬಿಡುವುದಿಲ್ಲ. ಯಾಕೆ? ಅರೆ, ಕರ್ಮ ಮಾಡಿದ್ದೇ ಇದೆ ಅಲ್ಲ, ಆ ಕರ್ಮದ ಉದಯದಿಂದ ಇದಾಗ್ತಾ ಇದೆ. ಇವನ ಪ್ರಯತ್ನದಿಂದ ಅದು ದೂರ ಆಗೋದಿಲ್ಲ. ಯಾವುದು ದೂರ ಆಗೋದಿಲ್ಲ? ರೋಗ, ಶೋಕ, ದಾರಿದ್ರ್ಯ ದೂರ ಆಗೋದಿಲ್ಲ. ಯಾಕೆ? ಅವು ಅಶುಭ ಕರ್ಮದ ಉದಯದಿಂದ ಆಗಿದಾವ್ರಿ. ಇವನ ಪ್ರಯತ್ನಗಳಲ್ಲೇ ಆ ಪ್ರಯತ್ನ ಇಲ್ಲ. ಯಾವ ಪ್ರಯತ್ನ? ಅಶುಭ ಕರ್ಮದ ಉದಯವನ್ನು ದೂರ ಮಾಡುವಂಥ ಪ್ರಯತ್ನ ಇಲ್ಲಂದ್ರೆ, ಸಾಮರ್ಥ್ಯ ಇಲ್ಲಂದ್ರೆ, ಅವನ ಕೈಯೊಳಗಿಲ್ರಿ. ಉಳಿದ ನೂರಾರು ಸಾವಿರಾರು ಪ್ರಯತ್ನ ಮಾಡಿದ್ರೂ ಅವು ದೂರ ಆಗುವುದಿಲ್ಲ. ಯಾವ ರೋಗ, ಶೋಕ, ದಾರಿದ್ರ್ಯಗಳು ದೂರ ಆಗುವುದಿಲ್ಲ. ಯಾಕೆ? ಅವು ಅಶುಭ ಕರ್ಮದ ಉದಯದಿಂದ. ಇವ ಪ್ರಯತ್ನ ಮಾಡ್ತಾನೆ. ಎಷ್ಟು ಮಾಡ್ತಾನ? ಬಹಳಷ್ಟು ಮಾಡ್ತಾನ್ರಿ. ಆದ್ರೆ ಅವು ದೂರ ಆಗುವುದಿಲ್ಲ. ತಿಳಿತಾ ಇದೆಯಲ್ಲ ವಿಷಯ? ದೂರ ಆಗುವುದಿಲ್ಲ. ಅವನ ಕೈಯೊಳಗ ಆ ಪ್ರಯತ್ನ ಮಾಡೋದು ಇಲ್ಲ. ಅವನ ಕೈಯೊಳಗಿಲ್ಲಲ್ಲ. ಅದ ಯಾವುದ? ಅಶುಭ ಕರ್ಮವನ್ನು ದೂರ ಮಾಡುವ ಪ್ರಯತ್ನ ಇಲ್ಲ. ಕಾರಣದ ವಿದ್ಯಮಾನತೆಯೊಳಗ ಕಾರ್ಯಗಳ ದೂರ ಆಗುವುದಿಲ್ಲ. ಬೇರೆ ಸುರಕ್ಷತೆ ಇರುವ ವೇಳೆದೊಳಗ ಟೊಂಗೆಗಳನ್ನು ಕತ್ತರಿಸಿ ಹಾಕಿದ್ರ ವೃಕ್ಷ ಒಣಗಿ ಹೋಗುವುದಿಲ್ರಿ. ಹಾಗಾದ್ರೆ ಇಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಇದು ದೃಷ್ಟಾಂತ ಇದೆ. ಯಾವುದರ ಸಲುವಾಗಿ? ಅದು ಹೇಳಿದಾರಲ್ಲ ಮಾತ. ಏನ? ಸಾತ, ಅಸಾತ, ಇಷ್ಟ, ಅನಿಷ್ಟ ಎಲ್ಲಾನು ಅವನಿಗೆ ಅನಿಷ್ಟನ ಅದವು ಅಂಥೇಳಿ ಹೇಳಿದಾರಲ್ಲ. ಅವು ಎಲ್ಲಾನು ಅವನಿಗೆ ಅನಿಷ್ಟನ ಅದವು. ಹೇಗೆ ಅನ್ನೋದು ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದಾರೆ. ನೋಡ್ರಿ, ಯಾವ ಪ್ರಕಾರ ಯಾವುದೇ ಜೀವನಿಗೆ ಅಶುಭ ಕರ್ಮದ ಉದಯದಿಂದ ರೋಗ, ಶೋಕ, ದಾರಿದ್ರ್ಯ ಮೊದಲಾದವುಗಳು ಇರುತ್ತವೆ. ಅವುಗಳನ್ನು ಬಿಡುವ ಎಂದರೆ ದೂರ ಮಾಡುವ ಸಲುವಾಗಿ ಅವನು ಬಹಳಷ್ಟು ಪ್ರಯತ್ನ ಮಾಡುತ್ತಾನೆ. ಆದರೆ ಅಶುಭ ಕರ್ಮದ ಉದಯವು ಬಿಡುವುದಿಲ್ಲ. ಆದ್ದರಿಂದ ಅದನ್ನು ಭೋಗಿಸಲೇಬೇಕಾಗುತ್ತದೆ. ಇಲ್ಲಿ ರಾಮಚಂದ್ರನ ಕಥೆ ಕೂಡ ಬರ್ತಿದೆ. ಅದೇ ಪ್ರಕಾರ ದಾಷ್ಟಾಂತರೇ ಸಮ್ಯಕ್ ದೃಷ್ಟಿ ಜೀವನಿಗೆ ಪೂರ್ವದಲ್ಲಿ ಅಜ್ಞಾನ ಪರಿಣಾಮಗಳ ಮೂಲಕ ಬಂಧಿಸಲಾದ ಸಾತಾರೂಪ. ಮೊದಲೇನು ಹೇಳಿದ್ರು? ಸಾತಾರೂಪ. ಅಸಾತಾರೂಪ ಕರ್ಮವಿದೆ. ಅದರ ಉದಯದಲ್ಲಿ ಅನೇಕ ಪ್ರಕಾರದ ವಿಷಯ ಸಾಮಗ್ರಿಗಳಾಗುತ್ತವೆ.
ಅವುಗಳನ್ನು ಸಮ್ಯಕ್ ದೃಷ್ಟಿ ಜೀವನು ದುಃಖ ರೂಪವಾಗಿ ಅನುಭವಿಸುತ್ತಾನೆ. ದುಃಖ ರೂಪವಾಗಿ ಅನುಭವಿಸುತ್ತಾನೆ. ಯಾವುಗಳನ್ನು ಸಾತಾರೂಪ, ಅಶುಭಲ್ಲ, ಸಾತಾರೂಪ ಮೊದಲು ಹೇಳಿದ್ದಾರೆ, ಆಮೇಲೆ ಅಸಾತಾರೂಪ ಹೇಳಿದ್ದಾರೆ. ಪೂರ್ವದೊಳಗ ಅಜ್ಞಾನ ಪರಿಣಾಮಗಳಿಂದ ಏನು ಕಟ್ಟಿದ್ದು ಇದೆ? ಸಾತಾಕರ್ಮ ಕಟ್ಟಿದ್ದೆ ಇದೆ. ಸಾತಾಕರ್ಮ ಯಾವುದರಿಂದ ಕಟ್ಟಿದ್ದು ಇದೆ? ಅಜ್ಞಾನ ಪರಿಣಾಮದಿಂದ ಕಟ್ಟಿದ್ದಿದೆ. ಯಾವ ಪರಿಣಾಮದಿಂದ? ಅಜ್ಞಾನ ಪರಿಣಾಮದಿಂದ ಕಟ್ಟಿದ್ದ ಇದೆ. ಯಾವ ಪರಿಣಾಮದಿಂದ? ಅಜ್ಞಾನ ಪರಿಣಾಮದಿಂದ. ಏನು ಕಟ್ಟಿದ್ದು ಇದೆ? ಸಾತಾಕರ್ಮ ಕಟ್ಟಿದ್ದು ಇದೆ. ಆಗುವುದಿಲ್ಲ, ಒಳಗದರ ಸ್ವೀಕಾರ 10 ಸರಿ ಹೇಳಿಸಿದ್ರೂ ಆಗುವುದಿಲ್ಲ. ಅಜ್ಞಾನ ಪರಿಣಾಮದಿಂದ ಕಟ್ಟುತ್ತಿದೆ. ಏನ? ಸಾತಾಕರ್ಮ. ಸಾತಾಕರ್ಮ ಯಾವುದರಿಂದ ಕಟ್ಟುತ್ತಿದೆ? ಅಜ್ಞಾನ ಪರಿಣಾಮದಿಂದ ಕಟ್ಟುತ್ತಿದೆ. ಅಜ್ಞಾನ ಪರಿಣಾಮದಿಂದ ಸಾತಾಕರ್ಮನ ಕಟ್ಟುತ್ತಿದೆ ಅಂದಮೇಲೆ ಅಸಾತ ಕಟ್ಟುವುದಿಲ್ಲ. ಅಜ್ಞಾನ ಪರಿಣಾಮದಿಂದ, ಸುಧಾ ತಾಯಿ, ಅಜ್ಞಾನ ಪರಿಣಾಮದಿಂದ ಏನು ಕಟ್ಟುತ್ತಿದೆ? ಸಾತಾಕರ್ಮ. ಸಾತಾಕರ್ಮ ಅಜ್ಞಾನ ಪರಿಣಾಮದಿಂದ ಕಟ್ಟುತ್ತಿದೆ ಅಂದ ಮೇಲೆ ಸಾತಾಕರ್ಮ ಕಟ್ಟುವುದರೊಳಗೆ ಏನು ಆಶ್ಚರ್ಯ ಇಲ್ಲ. ಅದ್ಭುತ ಮಾತು ಇದೆ. ಹಾಗಾದ್ರೆ ಸಮ್ಯಕ್ ದರ್ಶನ ಆದ ನಂತರ ಸಾತ ಕಟ್ಟುತ್ತಿದೆ, ಅಸಾತ ಕಟ್ಟುತ್ತಿದೆ. ಸಮ್ಯಕ್ ದರ್ಶನ ಆದ ನಂತರ ಏನು ಕಟ್ಟುತ್ತಿದೆ? ಆ ಮಾತು ಸ್ವಲ್ಪ ಇಡೋನು, ಗೊಂದಲಕ್ಕೊಳಗಾಗೋದು ಬೇಡ. ಸಮ್ಯಕ್ ದರ್ಶನ ಆದ ನಂತರ ಸಾತಾಕರ್ಮದ ಉದಯ ಆಗ್ತಿದೆ, ಅಸಾತಾಕರ್ಮದ ಯಾವುದು ಕಟ್ಟಿದೆ ಅದೆಲ್ಲ ಬರೋದನ್ನ. ಸಾತಾದ್ದು ಬರೋದನ್ನ, ಅಸಾತಾದ್ದು ಬರೋದನ್ನ. ರಾಮನಿಗೆ ವನವಾಸ ಆಯ್ತಲ್ಲ, ಯಾವುದರಿಂದ ಆಯ್ತು? ಸಾತಾಕರ್ಮದ ಉದಯದಿಂದ, ಅಸಾತಾಕರ್ಮದ ಉದಯದಿಂದ. ಪಟ್ಟಾಭಿಷಿಕ್ತ ಆದಲ್ಲ, ಸಾತಾಕರ್ಮದ ಉದಯದಿಂದ, ಅಸಾತಾಕರ್ಮದ ಉದಯದಿಂದ. ಅವನಿಗೆ ವನವಾಸನೂ ಆಗಲಿಲ್ಲ, ಅವನಿಗೆ ಪಟ್ಟಾಭಿಷೇಕನೂ ಆಗಲಿಲ್ಲ. ಆಯ್ತಂತೇಳಿ ಈಗ ಹೇಳಿತಲ್ಲ, ಸಂಯೋಗ ದೃಷ್ಟಿಯಿಂದ ನೀನು ನೋಡ್ತಾ ಇದ್ದಿ. ಅವನಿಗೇನೂ ಆಗಿಲ್ಲ. ಸಂಯೋಗ ಯಾರಿಗೆ? ಅಜ್ಞಾನದೊಳಗೆ ಪೂರ್ವದಲ್ಲಿ ಅಜ್ಞಾನದಿಂದ ಯಾವ ಪರಿಣಾಮ ಮಾಡಿದ್ದಲ್ಲ ಅದರ ಕಾರಣದಿಂದ ಆ ದ್ರವ್ಯಕ್ಕೆ, ಯಾವ ದ್ರವ್ಯಕ್ಕೆ? ಯಾವ ದ್ರವ್ಯಕ್ಕೆ? ಅಸಮಾನ ಜಾತಿಯ ದ್ರವ್ಯಕ್ಕೆ, ಅಸಮಾನ ಜಾತಿಯ ದ್ರವ್ಯ ಪರ್ಯಾಯಕ್ಕೆ. ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ಅಂಥೇಳಿ ಹೇಳಿದ್ರ ಉದ್ಗಲ ಸಹಿತ ಜೀವದ ಪರ್ಯಾಯ ಅಲ್ಲ, ಉದ್ಗಲದ ನಿಮಿತ್ತದಿಂದ ಆಗಿರುವಂತಹ ಜೀವದ ಪರ್ಯಾಯ. ಈಗ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ನಮಗೆ ಮನುಷ್ಯ ಪರ್ಯಾಯ ಇದೆ ಅಲ್ಲ. ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ಅಂದ್ರೆ ಏನು? ಈ ಉದ್ಗಲದ ಜೊತೆಗೆ ಜೀವದ ಅವಸ್ಥೆ ಇರುವಿಕೆ ಇದೆ, ಅದ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯನ ಅಲ್ಲ. ಅದರ ಕಾರಣದಿಂದ ಜೀವದ ಯಾವ ಪರ್ಯಾಯ ಇದೆ ಅಲ್ಲ, ಆ ಆಕಾರದ ದ್ರವ್ಯ ಪರ್ಯಾಯದ ಮಾತಿದ್ದೀರಿ, ಗುಣ ಪರ್ಯಾಯದ ಮಾತಿಲ್ಲ. ಆ ಆಕಾರ ರೂಪೇನ ಜೀವ ಆಗಿದಾನಲ್ಲ ಅಂಥೇಳಿ ನೋಡ್ರಿ, ಬರೇ ಒಂದೇ ಒಂದು ಆಕಾರವನ್ನ ಬದಿಗಿಟ್ಟ ಅನಂತ ಗುಣಗಳ ಪರ್ಯಾಯವನ್ನ ಅರ್ಥ ಪರ್ಯಾಯದೊಳಗಿಟ್ಟು ಒಂದು ಆಕಾರ ಅರ್ಥಾತ್ ಪ್ರದೇಶತ್ವ ಗುಣದ ಪರ್ಯಾಯವನ್ನ ವ್ಯಂಜನ ಪರ್ಯಾಯ ಅಂತ ಹೇಳಿ ಹೇಳಿದರು. ಅದಕ್ಕೆ ಏನಾರ ಅರ್ಥ ಇದೆ ಏನಿಲ್ಲ, ಬೆಲೆ ಇದೆ ಏನಿಲ್ಲ, ಸಾಮರ್ಥ್ಯ ಇದೆ ಏನಿಲ್ಲ ಅದರದ್ದು. ಈಗ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ಅಂದ್ರ ವಿಭಾವ ವ್ಯಂಜನ ಪರ್ಯಾಯ. ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ಅರ್ಥಾತ್
ವಿಭಾವ ವ್ಯಂಜನ ಪರ್ಯಾಯ. ಅಲ್ಲ, ವಿಭಾವ ವ್ಯಂಜನ ಪರ್ಯಾಯ ಅರ್ಥಾತ್ ಪರದ ಕಾರಣದಿಂದ ಆ ಆಕಾರ ಆಗುತ್ತೆ ಇದೆ. ಜೈನ ಸಿದ್ಧಾಂತ ಪ್ರವೇಶಿಕೆಯನ್ನೇ ಒಂದಿಷ್ಟ ಆಳವಾಗಿ ಅಧ್ಯಯನ ಮಾಡಿದ ನಂತರ ಸಿದ್ಧಾಂತ ಗ್ರಂಥಗಳನ್ನು ಬೇಕಾದಷ್ಟು ದೊಡ್ಡ ದೊಡ್ಡ ಇರಲವ ಸುಲಭವಾಗಿ ಓದುತ್ತಾ ಹೋಗ್ಬಹುದು, ಅರ್ಥವಿಸಿಕೊಳ್ಳುತ್ತಾ ಹೋಗ್ಬಹುದು. ವಿಭಾವ ವ್ಯಂಜನ ಪರ್ಯಾಯ ಅರ್ಥಾತ್ ಅಸಮಾನ ಜಾತೀಯ ದ್ರವ್ಯ ಪರ್ಯಾಯ. ದ್ರವ್ಯ ಪರ್ಯಾಯಕ್ಕೆ ಅದನ್ನು ಭೋಗಿಸಬೇಕಾಗಿದೆ, ಗುಣ ಪರ್ಯಾಯ ಭೋಗಿಸ್ತಾ ಇಲ್ಲ. ಸಮ್ಯಕ್ ದೃಷ್ಟಿ ಜೀವ ಸಾತ ಅಸಾತಗಳನ್ನು ಭೇದ ರೂಪವಾಗಿ ಭೋಗಿಸೋದನ್ನೇ ಇಲ್ಲ. ಅದರ ಮಧ್ಯಲೋಕದೊಳಗಿರೋದ, ದೇವಲೋಕದೊಳಗಿರೋದ, ರಾಜ್ಯ ಪದದೊಳಗಿರೋದ, ಪತ್ನಿ ಪುತ್ರರಿಂದ ಸಹಿತ ಇರೋದ, ಅವರಿಂದ ರಹಿತ ಏಕಾಂಗಿ ದಿಗಂಬರ ವೇಷದೊಳಗಿರೋದ, ಇದೆಲ್ಲವೂ ಏನಿದೆ ಪೂರ್ವದಲ್ಲಿ ಮಾಡಿರುವಂಥ ಅಜ್ಞಾನ ಪರಿಣಾಮಗಳದ ಫಲ ಇದೆ. ಅಲ್ಲಿ ನಡೆದದ್ದೇ ಇದೆ. ಅಲ್ಲಿರುವಂಥ ಆತ್ಮ ಅದನ್ನು ಭೋಗಿಸ್ತಾನೆ ಅಥವಾ ಭೋಗಿಸಲೇಬೇಕು ಅನ್ನುವ ನಿಯಮ ಇಲ್ಲ. ಸಮ್ಯಕ್ ದೃಷ್ಟಿ ಜೀವಂತೂ ಭೋಗಿಸೋದೇ ಇಲ್ಲ. ಮತ್ತೆ ಯಾವುದರದ್ದು ಬರ್ತೀವಿ? ಶರೀರ ಅಂದ್ರೆ ಎರಡೂ ಕೂಡಿ ಇರೋದಕ್ಕೆ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯ ಅಂಥೇಳಿ ಹೇಳಿದ್ರಲ್ಲ, ವಾಸ್ತವದಲ್ಲಿ ಅದರ ಅರ್ಥ ಈ ಶರೀರ ರೂಪದ ಆಕಾರದಿಂದ ಏನು ಆತ್ಮನ ಪರ್ಯಾಯ ಆಗಿದೆಯಲ್ಲ, ಅದುವೇ ಅಸಮಾನ ದ್ರವ್ಯ, ಅಸಮಾನ ಜಾತಿಯ ದ್ರವ್ಯ. ಅದು ಅರ್ಥಾತ್ ವಿಭಾವ ವ್ಯಂಜನ ಪರ್ಯಾಯ ಅಂತ ಹೇಳಿ ಹೇಳ್ತಾರೆ. ಉದ್ರದಿಂದ ದೇಹದಂತೂ ಸಂಬಂಧ ಬರೋದೇ ಇಲ್ಲ, ಯಾವಾಗೂ ಬರೋದಿಲ್ಲ. ಅಜ್ಞಾನದೊಳಗೂ ಬರೋದಿಲ್ಲ, ಜ್ಞಾನದೊಳಗೂ ಬರೋದಿಲ್ಲ, ಸಂಸಾರದೊಳಗೂ ಬರೋದಿಲ್ಲ, ಮೋಕ್ಷ ಮಾರ್ಗದೊಳಗೂ ಬರೋದಿಲ್ಲ. ಇಲ್ಲ ಹಾಗೆ